ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ನೀವು ಮುಂದಿನ ವಾರದಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ ಅಥವಾ ನಿರ್ಧಾರ ತಗೊಳ್ಳೋದಿದೆಯಾ, ಏನಾದರೂ ಒಂದು ವಿಷಯಕ್ಕೆ ಕಾಯ್ತಾ ಇದ್ದೀರಾ ಅಥವಾ ಯಾವುದಾದ್ರೂ ಒಂದು ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಆ ಕೆಲಸಗಳು ನಿಜವಾಗ್ಲೂ ಆಗುತ್ತಾ? ನಿಮ್ಮ ಮುಂದಿನ ವಾರ ಗೆಲುವಿನ ವಾರ ಆಗುತ್ತಾ ಅಥವಾ ನಿಮ್ಮ ತಾಳ್ಮೆ, ನಂಬಿಕೆ ಅಥವಾ ಮನಸ್ಸನ್ನು ಪರೀಕ್ಷೆ ಮಾಡುವಂಥ ಒಂದು ವಾರ ಆಗುತ್ತಾ ಅನ್ನೋದನ್ನು ಈ ದಿನದ ರೀಡಿಂಗಲ್ಲಿ ನೋಡೋಣ. ಇವತ್ತಿನ ಆಂಜನೇಯನ ಒಂದು ಗೈಡೆನ್ಸ್ ಏನಿದೆ ಅನ್ನೋದನ್ನು ಕೂಡ ನಾವು ನೋಡಬಹುದು. ಹಾಗಾಗಿ ಈ ವಿಡಿಯೋನ ಖಂಡಿತ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮಧ್ಯದಲ್ಲಿ ಕೆಲವೊಂದು ಶಕ್ತಿಶಾಲಿ ಮಂತ್ರಗಳಾಗಿರ್ಬೋದು, ಪರಿಹಾರಗಳನ್ನಾಗಿರ್ಬೋದು ನಾನು ಸೂಚಿಸ್ತಾ ಹೋಗ್ತೇನೆ. ಮತ್ತೊಂದು ಮುಖ್ಯವಾದ ವಿಷಯ ಏನಂದರೆ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಹೆಸರು ಅಥವಾ ವೈಯಕ್ತಿಕ ವಿವರಗಳು ಯಾವುದನ್ನು ಕೂಡ ನಾವಿಲ್ಲಿ ತಗೊಂಡಿಲ್ಲ. ಹಾಗಾಗಿ ನಿಮಗೆ ಈ ರೀಡಿಂಗ್ ರೆಸನೇಟ್ ಆದರೆ ಇದನ್ನು ಖಂಡಿತ ಸ್ವೀಕರಿಸಿ. ಯಾರಿಗೆಲ್ಲ ಒಂದು ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ ಅವರು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. ಈಗ ನೀವು ಆಂಜನೇಯನವರ ಭಕ್ತರಾಗಿದ್ದರೆ ಅವರನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ನಿಮ್ಮ ತೊಂದರೆಗಳನ್ನು ಅವರಿಗೆ ಹೇಳ್ಕೊಳ್ಳಿ. ನಂತರ ಸರಿಯಾದ ದಾರಿ ತೋರಿಸಿ ಅಂತ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ 3 ಕಾರ್ಡ್ಗಳಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ನೀವು ಆಯ್ಕೆ ಮಾಡ್ಕೋಬೋದು. ಯಾರಿಗೆಲ್ಲ ಯೂನಿವರ್ಸ್ನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಅನಿಸುತ್ತೋ ಅವರು ಖಂಡಿತ ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಕಾರ್ಡನ್ನು ನೀವು ಆಯ್ಕೆ ಮಾಡ್ಕೋಬೋದು. ನಿಮಗೆ ಯಾವ ಕಾರ್ಡ್ ಹೆಚ್ಚು ರೆಸನೇಟ್ ಆಯಿತು ಅನ್ನೋದನ್ನು ಖಂಡಿತ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಅನುಮತಿ ನಮಃ ಅಂತ ಒಂದು ಟೈಪ್ ಮಾಡೋದ್ರಿಂದ ನಿಮ್ಮ ಪಾಸಿಟಿವ್ ಎನರ್ಜಿ ಆಗಿರ್ಬೋದು ಮತ್ತು ಆಂಜನೇಯ ಸ್ವಾಮಿಯ ಶಕ್ತಿ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದನ್ನು ಖಂಡಿತ ತರುತ್ತೆ. ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಯಾವ ಒಂದು ವಿಷಯದ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಥವಾ ಪರಿಹಾರಗಳನ್ನು ಸೂಚಿಸಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಖಂಡಿತ ಅವರು ನನಗೆ ಪರ್ಸ್ನಲಾಗಿ ಟೆಕ್ಸ್ಟ್ ಮಾಡಿ ತಿಳಿಸ್ಬಹುದು. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋನ ನಾನು ಖಂಡಿತ ಮಾಡಿ ಅಪ್ಲೋಡ್ ಮಾಡ್ತೇನೆ. ಯಾರಿಗೆ ನಮ್ಮ ಸಂಸ್ಥೆಯಿಂದ ಒಂದು ಪರಿಹಾರಗಳು ಬೇಕಾಗಿದೆ ಅಥವಾ ಹೆಚ್ಚಿನ ಮಾಹಿತಿ ಬೇಕಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀರಾ, ಖಂಡಿತ ಅವರು ನಮ್ಮ ವಾಟ್ಸಪ್ ಚಾನಲನ್ನು ಫಾಲೋ ಮಾಡಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಏನಿದೆ ಈ ಮುಂದಿನ ವಾರ ಅಂತ ನೋಡೋಣ. ಮುಂದಿನ ವಾರದಲ್ಲಿ ನೀವೊಂದು ವಿಷಯನ ತುಂಬ ಗಟ್ಟಿಯಾಗಿ ಹಿಡ್ಕೊಂಡು ಕುಳಿತುಕೊಳ್ಳೋ ಒಂದು ಸಾಧ್ಯತೆ ಕಾಣ್ತಾ ಇದೆ. ಅದು ಹಣ ಆಗಿರ್ಬೋದು, ಸಂಬಂಧ ಆಗಿರ್ಬೋದು ಅಥವಾ ನಿಮ್ಮ ಮನಸ್ಸಿನ ಭಯ ಕೂಡ ಆಗಿರಬಹುದು. ನೀವು ಏನನ್ನು ಕಳೆದುಕೊಳ್ತೀರಾ ಅನ್ನೋ ಒಂದು ಭಯದಿಂದ ಮುಂದೆ ಹೋಗಬೇಕಾದ ಜಾಗದಲ್ಲೂ ಕೂಡ ನೀವು ನಿಂತ್ಕೊಳ್ತಾ ಇದ್ದೀರಾ, ಪಾಸ್ ಮಾಡ್ತಾ ಇದ್ದೀರಾ, ಸ್ಟಕ್ ಆಗ್ತಿದ್ದೀರಾ ಅನ್ನೋದು ಕಾಣ್ತಿದೆ. ಕೆಲವರು ತಮ್ಮ ಭಾವನೆಗಳನ್ನು ಅಳಿಸ್ಕೊಂಡಿದ್ದೀರಾ, ಇನ್ನೂ ಕೆಲವರಿಗೆ ಇದು ಕೈ ತಪ್ಪಿದರೆ ಏನು ಅನ್ನೋ ಒಂದು ಭಯ ಜಾಸ್ತಿ ಕಾಣ್ತಾ ಇದೆ. ಆದರೆ ಇಲ್ಲಿ ವಾಯುಪುತ್ರ ಆಂಜನೇಯವರ ಎನರ್ಜಿ ಒಂದು ದೊಡ್ಡ ಸೂಚನೆ ಅನ್ನೋದನ್ನ ಕೊಡ್ತಾ ಇರುವಂಥದ್ದು. ಭಯ ಹಿಡ್ಕೊಂಡು ಕೂತಿರೋದ್ರಿಂದ ದಾರಿ ಖಂಡಿತ ಸರಿ ಹೋಗೋದಿಲ್ಲ. ಈ ವಾರ ನಿಮ್ಮ ಸ್ವಲ್ಪ ಮನಸ್ಸನ್ನು ಲೈಟ್ ಮಾಡಿಕೊಂಡು ಒಂದು ಸರಿಯಾದ ನಿರ್ಧಾರವನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಹಣದ ವಿಷಯದಲ್ಲಿ ಅನ್ನೆಸೆಸರಿ ಖರ್ಚನ್ನು ತಪ್ಪಿಸಿ, ಆದರೆ ಅಗತ್ಯವಾದ ವಿಷಯಕ್ಕೆ ಹಿಂದೆ ಹೋಗಬೇಡಿ. ಸಂಬಂಧಗಳಲ್ಲಿ ಈಗ ಕಡಿಮೆ ಮಾಡಿದಷ್ಟು ಒಂದು ಒಳ್ಳೆಯ ಸಂಬಂಧ, ಮಾತುಕತೆ ಮತ್ತೆ ಶುರು ಆಗೋ ಸಾಧ್ಯತೆ ಕಾಣ್ತಾ ಇದೆ. ಮತ್ತೊಂದು ಮುಖ್ಯ ವಿಷಯ ಏನಂದರೆ, ಈ ವಾರ ಯಾರ ಮೇಲೂ ಅತಿಯಾಗಿ ಅನುಮಾನ ಪಟ್ಕೊಳ್ಳೋಕ್ಕೆ ಹೋಗಬೇಡಿ. ಕೆಲವೊಂದು ವಿಷಯಗಳು ನಿಮ್ಮ ಕಲ್ಪನೆಗಿಂತ ಸಿಂಪಲ್ ಆಗಿರುತ್ತೆ, ಆದರೆ ನೀವೇ ಅದನ್ನು ತುಂಬ ಓವರ್ ಥಿಂಕ್ ಮಾಡಿ ಕೆಡಿಸ್ಕೊಳ್ತಾ ಹೋಗ್ತೀರಾ. ಪರಿಹಾರ ನೀವು ಏನು ಮಾಡ್ಬೋದು ಅಂತ ನೋಡೋದಾದರೆ, ಮಂಗಳವಾರ ಅಥವಾ ಶನಿವಾರ ಆಂಜನೇಯ ಸ್ವಾಮಿಯ ಮುಂದೆ ಒಂದು ತುಪ್ಪದ ದೀಪ ಹಚ್ಚಿ ಓಂ ಅನುಮತೆ ನಮಃ ಅನ್ನೋ ಒಂದು ಮಂತ್ರವನ್ನು 21 ಬಾರಿ ಜಪ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನಸ್ಸಿನ ಭಾರ ಕಡಿಮೆ ಆಗಿ ಒಂದು ಕ್ಲಾರಿಟಿ ನಿಮಗೆ ಸಿಗೋ ಸಾಧ್ಯತೆ ಜಾಸ್ತಿ ಇದೆ. ಯಾರಿಗೆಲ್ಲ ನಿಮ್ಮ ಜೀವನದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ, ಆ ತೊಂದರೆಗಳನ್ನು ನಿವಾರಣೆ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಖಂಡಿತ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟನ್ನು ಉಪಯೋಗ ಮಾಡಬಹುದು. ಇದನ್ನು ನಿಮ್ಮ ಜಾತಕದ ಪ್ರಕಾರ ನಿಮಗಾಗಿಯೇ ಎನರ್ಜೈಸ್ ಮಾಡಿ ಕೊಡುವಂಥದ್ದು. ಇದರಿಂದ ನಿಮ್ಮ ಜೀವನದಲ್ಲಿರುವಂಥ ಬಹಳಷ್ಟು ಸಮಸ್ಯೆಗಳು ಕಡಿಮೆ ಆಗಿ ನಿಮ್ಮ ಜೀವನ ಕ್ರಮೇಣ ಒಂದು ಅಭಿವೃದ್ಧಿ ಪಥದತ್ತ ಹೋಗೋದಕ್ಕೆ, ನಿಮಗೆ ರಕ್ಷಣೆಯನ್ನು ಕೊಡೋದಕ್ಕೆ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಸಹಾಯ ಮಾಡುತ್ತೆ. ಯಾರು 2ನೇ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಮುಂದಿನ ವಾರ ತುಂಬ ಚೆನ್ನಾಗಿದೆ. ಒಂದು ಹೊಸ ಅವಕಾಶದ ಬಾಗಿಲು ತೆರೆಯೋ ಒಂದು ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ. ಇದು ಹಣಕ್ಕೆ ಸಂಬಂಧಪಟ್ಟಿರ್ಬೋದು, ಹೊಸ ಕೆಲಸ, ಹೊಸ ಆರಂಭ, ಒಂದು ಒಳ್ಳೆಯ ಸುದ್ದಿ ಅಥವಾ ನೀವು ತುಂಬ ದಿನಗಳಿಂದ ಕಾಯ್ತಾ ಇದ್ದ ಒಂದು ಅವಕಾಶ ನಿಮ್ಮ ಕಡೆ ಬರಬಹುದು.
ಈ ವಾರ ನಿಮ್ಮ ಜೀವನದಲ್ಲಿ ಒಂದು ಹೊಸ ಜೀವನ ಅನ್ನೋದನ್ನು, ಹೊಸ ಒಂದು ಆರಂಭ ಅನ್ನೋದನ್ನು ನೋಡ್ತೀರಾ. ಕೆಲವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣ ಬರೋ ಒಂದು ಸಾಧ್ಯತೆ ಇದೆ. ಹೊಸ ಸಂಪರ್ಕ, ಇನ್ನೂ ಕೆಲವರಿಗೆ ಜೀವನದಲ್ಲಿ ಒಂದು ಸ್ಟೆಬಿಲಿಟಿ ಸಿಗೋ ಒಂದು ಸೂಚನೆ ಇದು ಕಾಣ್ತಾ ಇರುವಂಥದ್ದು. ಆದರೆ ಇಲ್ಲಿ ಆಂಜನೇಯ ಸ್ವಾಮಿ ಎನರ್ಜಿ, ಅವರ ಗೈಡೆನ್ಸ್ ಏನಿದೆ ಅಂತ ನೋಡೋದಾದರೆ, ಅವಕಾಶ ಬಂದಾಗ ಭಯದಿಂದ ಅದನ್ನು ದೂರ ಮಾಡ್ಕೋಬೇಡಿ ಅಂತ ಇವರು ಸಂದೇಶವನ್ನು ನಿಮಗೆ ಕೊಡ್ತಾ ಇದ್ದಾರೆ. ಕೆಲವರು ತಮ್ಮನ್ನೇ ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ತಾರೆ. ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಗಿರ್ಬೋದು, ನನಗೆ ಅದು ಬರೋದಿಲ್ಲ ಅಂತ ಹೇಳೋದು, ಭಯ ಪಡೋದು, ಈ ರೀತಿ ಎಲ್ಲ ಇರುತ್ತಲ್ವಾ. ಆಗಲ್ಲ ನನ್ನಿಂದ ಅಂತ ಬಿಡೋದನ್ನು ಖಂಡಿತ ಮಾಡಬೇಡಿ. ನಿಮ್ಮಿಂದ ಖಂಡಿತ ಸಾಧ್ಯ ಇದೆ, ಅದನ್ನು ಮಾಡಿ ತೋರಿಸ್ಬೇಕಾಗುತ್ತೆ. ಈ ವಾರ ಒಂದು ಸಣ್ಣ ನಿರ್ಧಾರ ನೀವೇನು ತಗೊಳ್ತೀರಾ, ಅದು ಮುಂದೆ ಒಂದು ದೊಡ್ಡ ಬದಲಾವಣೆಗೆ ಕಾರಣ ಆಗೋ ಸಾಧ್ಯತೆ ಕಾಣ್ತಾ ಇದೆ. ಹಣದ ವಿಷಯದಲ್ಲಿ ಈ ವಾರ ಒಂದು ಒಳ್ಳೆಯ ಎನರ್ಜಿ ಕಾಣ್ತಾ ಇರುವಂಥದ್ದು. ಆದರೆ ಬಂದದನ್ನು ಸಂಪೂರ್ಣ ಖರ್ಚು ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಆದರೂ ಒಂದು ಸೇವಿಂಗ್ಸ್ ಅನ್ನೋದು ಇರಬೇಕಾಗುತ್ತೆ. ಏನಾದರೂ ನಿಮಗೆ ತೊಂದರೆ ಆಗ್ಬೋದು ಅಂತ ನೀವು ಅಂದ್ಕೊಂಡಿದ್ರೆ, ಒಂದು ಪರಿಹಾರ ಏನು ಅಂತ ನೋಡ್ಬೋದು. ಗುರುವಾರ ಅಥವಾ ಮಂಗಳವಾರ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಒಂದು ಬೆಲ್ಲ ಅಥವಾ ಬಾಳೆಹಣ್ಣನ್ನು ಇಟ್ಟು ಬರಬಹುದು. ಮತ್ತು ಓಂ ಹನುಮತೆ ನಮಃ ಅನ್ನೋ ಒಂದು ಮಂತ್ರವನ್ನು 11 ಬಾರಿ ಜಪ ಮಾಡೋದ್ರಿಂದ ನಿಮಗೆ ಒಂದು ಹೊಸ ದಾರಿ ಖಂಡಿತ ಆದಷ್ಟು ಬೇಗ ನಿಮಗೆ ಸಿಗುತ್ತೆ. ಹೊಸ ಅವಕಾಶಗಳು ನಿಮ್ಮ ಜೀವನದಲ್ಲಿ ಜಾಸ್ತಿ ಆಗುತ್ತೆ ಅನ್ನೋದನ್ನು ಇಲ್ಲಿ ನೋಡ್ಬೋದಾಗಿದೆ. ಯಾರಿಗೆ ನಿಮ್ಮ ಜೀವನದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂಥ ತೊಂದರೆಗಳಿದೆ, ಖಂಡಿತ ಅವರು ಈ ಒಂದು ಸ್ಕ್ರೀನಲ್ಲಿ ಕಾಣ್ತಾ ಇರುವಂಥ ಒಂದು ಬ್ರೇಸ್ಲೆಟನ್ನು ಉಪಯೋಗ ಮಾಡೋದ್ರಿಂದ ಖಂಡಿತ ನಿಮ್ಮ ಜೀವನದಲ್ಲಿರುವಂಥ ಹಣಕಾಸಿಗೆ ಸಂಬಂಧಪಟ್ಟಂಥ ತೊಂದರೆಗಳಾಗಿರ್ಬೋದು, ಮತ್ತು ಸಾಲ ಸಂಬಂಧಿತ ತೊಂದರೆಗಳೇನಿದೆ, ತುಂಬ ಸಾಲ ಮಾಡ್ಕೊಂಡಿರ್ತೀರಾ, ಬರಬೇಕಾಗಿರೋ ದುಡ್ಡು ಸರಿಯಾದ ಸಮಯಕ್ಕೆ ಬರೋದಿಲ್ಲ, ಈ ರೀತಿ ಏನೆಲ್ಲ ಒಂದು ಫೈನಾನ್ಷಿಯಲ್ ಇಶ್ಯೂಸನ್ನು ನೀವು ಫೇಸ್ ಮಾಡ್ತಿದ್ದೀರಾ, ಖಂಡಿತ ಆ ಒಂದು ಫೈನಾನ್ಷಿಯಲ್ ಇಶ್ಯೂಸು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಮುಂದಿನ ವಾರ ಹೇಗಿದೆ ಅಂತ ನೋಡೋಣ. ಮುಂದಿನ ವಾರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಮಾಡುವಂಥ ಎನರ್ಜಿ ಕಾಣ್ತಾ ಇರುವಂಥದ್ದು. ಅದು ಕುಟುಂಬದ ವಿಷಯದಲ್ಲಾಗಿರ್ಬೋದು, ಹಣ, ಗೌರವ, ನೀವು ಬಹಳ ದಿನಗಳಿಂದ ಕಟ್ಕೊಂಡು ಬರ್ತಾ ಇರುವಂಥ ಒಂದು ವಿಷಯ ಏನಿದೆ, ಅದು ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಲ್ವ, ಆ ವಿಷಯಗಳಲ್ಲಿ ಈಗ ನಿಧಾನವಾಗಿ ಫಲ ಕೊಡುವಂಥ ಸಮಯ ಹತ್ರ ಬರ್ತಾ ಇದೆ. ಕೆಲವರಿಗೆ ಕುಟುಂಬದ ಬೆಂಬಲ ಸಿಗಬಹುದು, ಇನ್ನು ಕೆಲವರಿಗೆ ಹಣದ ವಿಷಯದಲ್ಲಿ ಒಂದು ಒಳ್ಳೆಯ ಸುದ್ದಿ ಬರಬಹುದು, ಮತ್ತು ಕೆಲವರಿಗೆ ನಾನು ಸೇಫ್ ಆಗಿದ್ದೀನಿ ಅನ್ನೋ ಒಂದು ಭಾವನೆ ಕೂಡ ಬರುತ್ತೆ. ಆದರೆ ಇಲ್ಲಿ ಆಂಜನೇಯರ ಒಂದು ಮುಖ್ಯ ಸೂಚನೆ ಏನು ಅಂತ ನೋಡೋದಾದರೆ, ಇದು ಭಯಪಟ್ಕೊಂಡು ಮೌನವಾಗಿರೋ ಸಮಯ ಅಲ್ಲ. ನಿಮ್ಮ ಮಾತು, ನಿಮ್ಮ ನಿರ್ಧಾರ ಏನಿದೆ, ನಿಮ್ಮ ಪ್ರೆಸೆನ್ಸ್ ಈ ವಾರ ತುಂಬ ಪವರ್ಫುಲ್ ಆಗಿರೋ ಒಂದು ಸಾಧ್ಯತೆಗಳನ್ನು ನೋಡ್ತಾ ಇರಬಹುದು. ಇಲ್ಲಿವರೆಗೂ ಕೂಡ ನಿಮ್ಮನ್ನು ನೀವು ಏನು ಕಡಿಮೆ ಮಾಡ್ಕೊಂಡಿದ್ದೀರಾ, ನಿಮ್ಮ ವ್ಯಾಲ್ಯೂ ಏನು ಅಂತ ಅರ್ಥ ಮಾಡ್ಕೊಳ್ದೆ ಹೋಗಿದ್ದೀರಲ್ವ, ಆ ಒಂದು ವ್ಯಾಲ್ಯೂ ಅನ್ನೋದು ಈ ವಾರ ನಿಮಗೆ ಅರ್ಥ ಆಗುತ್ತೆ. ಆದರೆ ಒಂದು ವಿಷಯದಲ್ಲಿ ನೀವು ಜಾಗ್ರತೆ ವಹಿಸಬೇಕಾಗುತ್ತೆ. ಕೋಪದಲ್ಲಿ ಅಥವಾ ಅಹಂಕಾರದಲ್ಲಿ ಮಾತಾಡಿದ್ರೆ ಒಳ್ಳೆಯ ಸಂಬಂಧಗಳನ್ನು ನೀವು ಹಾಳು ಮಾಡ್ಕೊಳ್ಳೋ ಒಂದು ಸಾಧ್ಯತೆ ಈ ವಾರ ಕಾಣ್ತಾ ಇರುವಂಥದ್ದು. ಈ ವಾರ ನೀವು ತುಂಬ ಆತ್ಮವಿಶ್ವಾಸದಿಂದ ಮುಂದೆ ಹೋಗಬೇಕು, ಆದರೆ ಜೊತೆಗೆ ಸ್ವಲ್ಪ ಒಂದು ಒಬಿಡಿಯನ್ಸ್ ಅನ್ನೋದು ಕೂಡ ಇರಬೇಕಾಗುತ್ತೆ. ವಿನಯ ಇರೋ ಕಡೆನೇ ಒಂದು ಆಂಜನೇಯನ ಅವರ ಎನರ್ಜಿ ಆಗಿರ್ಬೋದು, ಒಂದು ಆಶೀರ್ವಾದ ಆಗಿರ್ಬೋದು ನಿಮಗೆ ಖಂಡಿತ ಸಿಗುತ್ತೆ. ಕುಟುಂಬದಲ್ಲಿ ಒಂದು ಪ್ರಮುಖ ಮಾತುಕತೆ ನಡೆಯೋ ಸಾಧ್ಯತೆಗಳನ್ನು ನೋಡ್ತಾ ಇದ್ದೀವಿ, ಅಥವಾ ಹಣಕ್ಕೆ ಸಂಬಂಧಪಟ್ಟ ಒಂದು ನಿರ್ಧಾರ ತೆಗೆದುಕೊಳ್ಬೇಕಾಗಿ ಬರಬಹುದು ಮುಂದಿನ ವಾರ. ಪರಿಹಾರ ಏನಿದೆ ಅಂತ ನೋಡೋದಾದರೆ, ಶನಿವಾರ ಅಥವಾ ಮಂಗಳವಾರ ಆಂಜನೇಯ ಸ್ವಾಮಿಯ ಮುಂದೆ ಒಂದು ಕೆಂಪು ಹೂಗಳನ್ನು ಅರ್ಪಿಸಿ ಓಂ ರಾಮದೂತಾಯ ನಮಃ ಅನ್ನೋ ಒಂದು ಮಂತ್ರವನ್ನು 21 ಬಾರಿ ಜಪ ಮಾಡ್ಬೋದು. ಈ ವಾರ ನಿಮ್ಮ ಶಕ್ತಿ, ಗೌರವ ಮತ್ತು ಸ್ಥಾನಮಾನ ಇನ್ನಷ್ಟು ಹೆಚ್ಚಾಗೋ ಸಾಧ್ಯತೆಗಳನ್ನು ನೋಡ್ತಾ ಇದ್ದೀವಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ದೈವಿಕವಾದ ಒಂದು ಮಿಸ್ಟರಿ ಇರುವಂಥ ರೀಡಿಂಗ್ ಜೊತೆ, ಹೊಸ ವಿಷಯದ ಜೊತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.